ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮ ವೈಎಂ ಆಯಿತು ಮಲ್ಲಪ್ಪ ಜೋದವರ್. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಅವ್ರಲ್ಲಿ ಏನೋ ಒಂದು ಹೊಂದಾಣಿಕೆ ಆಗ್ಯದ. ಆದರೆ ನಮ್ಮ ಒಂದಿಷ್ಟು ಮೀಡಿಯಾ, ಅದರಲ್ಲೂ ಮೇನ್ ಮೀಡಿಯಾ, ಗೋಧಿ ಮೀಡಿಯಾ ಆದಷ್ಟು ಅವ್ರೊಳಗೆ ಭಿನ್ನಮತ ಅದ, ಬಿಚ್ಚಿ ಬರ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಯತ್ನಾಳರಂತೂ ಡಿ ಕೆ ಶಿ ಮತ್ತು ವಿಜೇಂದ್ರ ಇಬ್ಬರು ಸಮಾನ ವೈರಿಗಳವರಿಗೆ. ಅವರಂತೆ ನಿರಂತರವಾಗಿ ಡಿ ಕೆ ಶಿ ವಿಜೇಂದ್ರ ಹೊಂದಾಣಿಕೆ ಆಗ್ಯದ. ಡಿ ಕೆ ಶಿ ಸಿ ಎಮ್ಮ, ವಿಜೇಂದ್ರ ಡಿ ಸಿ ಎಮ್ಮ ಅಂತ ಪ್ರಚಾರ ಮಾಡೇ ಮಾಡ್ತಾ ಇರ್ತಾರೆ. ಪಾಪ ಅವ್ರು ಮಾಡಲಿ, ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಇದ್ದರೂ ಇರ್ಬೋದು, ಇನ್ನೊಂದು ಯಾರು ಹೇಳಿಕೆ ಬರ್ತದೆ, ಅವ್ರ ಮಾತು ಸತ್ಯ ಆಗ್ಬೋದೇನೋ, ಅದರ ಸಾಧ್ಯತೆಗಳು ಭಾಳ ಕಡಿಮೆ. ಯಾಕೆಂದರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಮತ್ತು ಜೊತೆಗೆ ಅವರಿಬ್ಬರ ಇತಿಹಾಸವನ್ನು ನೋಡಿದಾಗ, ಯಾಕಂದ್ರೆ ಒಬ್ಬ ವ್ಯಕ್ತಿ ತನ್ನ ಡಿಸಿಷನ್ಗಳನ್ನು ಇತಿಹಾಸ, ವರ್ತಮಾನ, ಫ್ಯೂಚರ್ ದೃಷ್ಟಿ ಇಟ್ಕೊಂಡು ತಗೊಳ್ತಾ ಇರ್ತಾರೆ. ಆ ದಿಶೆಯಲ್ಲಿ ನೋಡಿದಾಗ ಸಿದ್ದರಾಮಯ್ಯ ಇತಿಹಾಸ, ಸಿ ಎಮ್ ಕುರ್ಚಿ ಭಾಳ ಆಲಸಿ ಮನುಷ್ಯ, ಆಶಯ ಮನುಷ್ಯ. ಸಿ ಎಮ್ ಆಗಬೇಕು, ಸಿ ಎಮ್ ಆಗಬೇಕು, ಅದರಲ್ಲೂ ಎರಡು ಮಾತೇ ಇಲ್ಲ. ಜೇಮ್ಸ್ ಪೆಟ್ರೋಲ್ ಹುಡುಗ ನಾಳೆ ಸಿ ಎಮ್ ಆಗುತ್ತಿದ್ದಂಥವ್ರು, ಸಿ ಎಮ್ ಮಾಡಲಾರ್ದಕ್ಕೆ ಜೆ ಡಿ ಎಸ್ಸನ್ನು ಬಿಟ್ಟು ಬಂದಂಥವ್ರು. ಅಂಥ ಪ್ರಸಂಗದಲ್ಲ ಇವತ್ತು ಡಿ ಕೆ ಶಿ ಅದರ ಸೋಲೋದಕ್ಕೆ ಸಾಧ್ಯನಾ? ಅವರಂತೆ ಮೋಸ್ಟ್ ಪ್ರೊಬರಿ ಈ ಸೇಮ್ ಪೋಸ್ಟ್ ಬಿಡೋ ಸಾಧ್ಯತೆಗಳು ಭಾಳ ಕಡಿಮೆ. ರೇರೆಸ್ಟ್ ಆಫ್ ದ ರೇರ್. ಏನೋ ಆದರೂ ಒಂದು ಪವಾಡ. ಯಾಕಪ್ಪ ಅಂತಂದ್ರೆ ಬಿಟ್ಟು ಡಿ ಕೆ ಶಿ ಅವ್ರಿಗೆ ಕೊಟ್ಟು ನೀ ಸೇಮ್ ಆಗಪ್ಪ, ನಿನ್ನ ಜೊತೆ ನಾನು ಇದ್ದೀನಿ, ಇರ್ತೀನಿ ಅಂತ ಹೇಳೋದು ಸಾಧ್ಯತೆಗಳು ಭಾಳ ಕಡಿಮೆ. ಅದೇ ಕಾಲ ಡಿ ಕೆ ಶಿ ಅವ್ರ ಇತಿಹಾಸ ಗಮನಿಸಿದಾಗ ತಪ್ಪಿರ್ಬೋದು, ತಪ್ಪಾಗುವುದನ್ನು ಒಂದು ಹಂತಕ್ಕೆ ಬರುವವರೆಗೆ, ಆರ್ಥಿಕವಾಗಿ ಭದ್ರ ಆಗುವವರೆಗೆ ಎಲ್ಲರೂ ತಪ್ಪು ಮಾಡುವಂಥವ್ರಲ್ಲ. ಈ ದೇಶದಲ್ಲಿ ಟಾಟಾ ಬಿರ್ಲಾ ಅಂಥವ್ರು, ನಿಮಗೆ ಗೊತ್ತದ ಟಾಟಾರ ಇತಿಹಾಸ, ಗಾಂಜಾ ಮಾರಿ ಬಂದಂಥವ್ರು, ಮೇಲೆ ಬಂದಂಥವ್ರು, ಇವೆಲ್ಲನೂ ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಆರ್ಥಿಕವಾಗಿ ಪ್ರಬಲ ಆಗೋ ಸಂದರ್ಭದಲ್ಲಿ ಅನೇಕ ತಪ್ಪುಗಳನ್ನು ಮಾಡ್ತಾಯಿದ್ದಾರೆ. ಅದು ಈ ವ್ಯವಸ್ಥೆಯಲ್ಲಿ ಅನುಕೂಲ ಅದರ ಇಲ್ಲೇ. ಯಾಕಂದ್ರೆ ದುಡ್ಡು ಹಂಚಿದಾಗ ಓಟ್ ಹಾಕೋರು ಇವರು, ಶೆರೆ ಹಂಚಿದಾಗ ಓಟ್ ಹಾಕೋರು ನಮ್ಮ ಮತದಾರರು. ಇಂಥ ಪ್ರಸಂಗ ಇದ್ದಾಗ ಸಹಜವಾದ ಮಾಡೋರು ಯಾರು? ಈ ಒಂದು ಯಾವುದೋ ಮೂಲದ ಬಂದಂಥ ದುಡ್ಡನ್ನು ಹಾಕೋರು. ಪ್ರಾಮಾಣಿಕವಾಗಿ ಮುಂಜಾನೆ ಸಾಯಂಕಾಲ ತುಳಿದ್ರೆ ಯಾರು 300-400 ರೂಪಾಯಿ ಪಗಾರ ಕೊಡೋದಿಲ್ಲ. ಅಂಥ ಪ್ರಸಂಗದಲ್ಲಿ ಒಬ್ಬ ವೋಟರ್ಗೆ 500-1000 ಕೊಟ್ಟು ಆಯ್ಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಇದು ಕಾರಣ ಏನು ಅಂದ್ರೆ ನಾವು ಹೊರದೀವಿ ಅಂತ. ಮತದಾರರು ಮೊದಲು ಭ್ರಷ್ಟರಾದ್ರೆ ಮ್ಯಾಕ್ಸಿಮಮ್ ಎಲ್ಲೋ ಒಂದಿಷ್ಟು ಕಡಿಮೆ ಇರ್ಬೋದು, ಬುದ್ಧಿವಂತರು ವೋಟ್ ಹಾಕಕ್ಕೆ ಹೋಗೋದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಮಧ್ಯಮ ವರ್ಗದವರು, ಮೇಲ್ವರ್ಗದ ಕೆಲವು ಜನ ನಾವು ಶ್ರೇಷ್ಠಪ್ಪ ಇಲ್ಲಿ ಅಂತ ಓಟ್ ಹಾಕೋದ್ರಿ ಅಂತೇಳಿ ಮನ್ಯಾಗ ಉಳಿತಾರೆ. ಭಾಳ ಜನ ಎಲ್ಲೋ ಒಂದಿಷ್ಟು ಅಲ್ಪ ಸಂಖ್ಯಾತರಿರ್ಬೇಕಾದ್ರೆ ಪ್ರಾಮಾಣಿಕರು ಓಟ್ ಹಾಕ್ತಾರೆ. ಆದವ್ರು ಹಾಕಿದವ್ರು ಆರಿಸಬಹುದೋ ಇಲ್ಲ, ಆ ಮಾತು ಬೇರೆ. ಆ ಎಲ್ಲ ನಡೆಯಲ್ಲೇ ತಪ್ಪುಗಳಾಗಿ ಡಿ ಕೆ ಶಿ ಅವರಿಂದ ಇಲ್ಲಿ ಎಲ್ಲರಿಂದೂ ಆಗ್ಯದ. ಬರೀ ಕೇವಲ ಅವರೊಬ್ಬರಿಗೆ ಆರೋಪ ಮಾಡ್ತಾ ಇಲ್ಲ ಇದನ್ನು. ಇವತ್ತು ನಾವು ಸಿದ್ದರಾಮಯ್ಯ ಅವ್ರನ್ನ ಕೇಳಬೇಕಲ್ಲ, 52 ಕೋಟಿ ನಿಮ್ಗೆ ಎಲ್ಲಿದ್ದು ಬಂದಪ್ಪ ಆದಾಯ, ಎಲ್ಲಿ ಇನ್ಕಮ್ ಇದು ಅಂತೇಳಿ ಇರ್ಬೋದು, ಹೇಳ್ಬೋದು ಅವ್ರು. ನಾವು ವಾಕಿಲೆ ಮಾಡಿದ್ದೀನಿ, ಹಾಗೆ ಮಾಡಿದ್ದೀನಿ, ಹೀಗೆ ಮಾಡೀನಿ, ನಾನು ಅಷ್ಟು ಭೂಮಿ ಅಂದ್ರೆ ಇಷ್ಟು ಭೂಮಿ. ಹಾಗಾಗಿ ಎಚ್ಚರಿಕೆನೂ ಅದನ್ನೇ ಹೇಳ್ತಾರೆ, ದೇವೇಗೌಡರು ಅದನ್ನೇ ಹೇಳ್ತಾರೆ, ಎಲ್ಲರೂ ಅದನ್ನೇ ಹೇಳ್ತಾರಲ್ರಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತದೆ. ಅದೇನೂ ಇರಲಿ, ಸ್ಪಷ್ಟ ಏನಪ್ಪ ಅಂದರೆ ಸಿದ್ದರಾಮಯ್ಯರು ಸಿ ಎಮ್ ಕುರ್ಚಿ ಬಿಟ್ಟ ಡಿ ಕೆ ಶಿ ಅವರಿಗೆ ನೀವು ಕೂಡ್ರಿ ಅಂತ ಹೇಳಿದ್ರೆ ಅದು 8ನೇ ಪವಾಡ, 8ನೇ ಅದ್ಭುತ. ಇದರಲ್ಲಿ ಎರಡು ಮಾತೇ ಇಲ್ಲ. ಇದು ಗೊತ್ತದ ಡಿ ಕೆ ಶಿ ಅವರಿಗೆ. ಆದರೆ ಈಗ ನಾವು ಹಲವು ಸಲ ಚರ್ಚೆ ಮಾಡಿದ್ದೀವಿ ಅದನ್ನು. 2028ರಲ್ಲಾದರೂ ನನ್ನ ಸೇಮ್ ಮಾಡ್ತೀರೇನು, ನಮ್ಮವ್ರನ್ನ ಹೆಚ್ಚು ತೊಗೊಳ್ತೀರೇನು, ನಮ್ಮವ್ರಿಗೆ ಈ ಕ್ಯಾಬಿನೆಟ್ ಹೆಚ್ಚು ಕೊಡ್ತೀರೇನು, ಅಷ್ಟು ಪ್ರಶ್ನೆ ಇದಾವೆ ಪಾಪ ಅವರು. ಅದು ತಪ್ಪಂತೂ ಅಲ್ಲ. ಹೌದು, ಅವರು ಒಬ್ಬರಿಂದ ಆಯ್ಕೆ ಆಗಿಲ್ಲ, ಅದು ಸತ್ಯನ ಸುಳ್ಳಲ್ಲ. ಎಲ್ಲರೂ ಕುಡಿದಾಗ ಆಗ್ಯದ. ಎದುರಾಳಿ ಯಾರ್ರಿ ಅವರು? ಮೋದಿ ಜೊತೆಗೆ ಹಿಂದುತ್ವ, ಜೊತೆಗೆ RSS ಅಂತ ಬಲಿಷ್ಠವಾದ ಸಂಘಟನೆ. ಅದನ್ನು ಎದುರು ಹಾಕೊಂಡು ಗೆಲ್ತಾನಂದ್ರೆ ಒಬ್ಬರಿಂದ ಸಾಧ್ಯದನ? ರಾಹುಲ್ ಒಬ್ಬರಿಂದ ಸಾಧ್ಯದನ? ಸಿದ್ದರಾಮಯ್ಯ ಒಬ್ಬರಿಂದ ಸಾಧ್ಯನಾ? ಡಿ ಕೆ ಶಿ ಒಬ್ಬರಿಂದ ಸಾಧ್ಯದನ? ಸತೀಶ್ ಜಾರಕಿಹೊಳಿ ಒಬ್ಬರಿಂದ ಸಾಧ್ಯದನ? ಯಾರಿಂದ ಒಬ್ಬರಿಂದ ಸಾಧ್ಯ ಇಲ್ಲ. ಇದನ್ನು ನೆನಪಿಡಲೇಬೇಕಾಗ್ತದೆ. ಇದು ವಾಸ್ತವ ಸತ್ಯಗಳು ಇವೆಲ್ಲ. ಹೀಗಾಗಿ ಡಿ ಕೆ ಶಿ ಅವ್ರಿಗೆ ಗೊತ್ತದೆ, ಇವ್ರು ಬಿಡೋದಿಲ್ಲಪ್ಪ. ಯಾಕಂತಂದ್ರೆ ಅವ್ರು ಇರ್ಬೋದು, ಅವರಲ್ಲಿ ನಾವು ಒದ್ದು ಅಧಿಕಾರ ತೊಗೊಳ್ತೀವಿ ಏನೋ ಒಂದಿರ್ಬೋದು. ಒಂದು ಕಾಲಕ್ಕೆ ಬದಲಾಗ್ತವ್ರಿಗೆ, ಕಾಲಕ್ಕೆ ತಕ್ಕಂಗೆ ವಿಚಾರಗಳು. ಅದನ್ನು ಇವತ್ತು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಬಿ ಜೆ ಪಿಯಲ್ಲಿ ಹೋದ್ರೆ ಅವ್ರಿಗೆ ಭವಿಷ್ಯ ಇಲ್ಲ ಅಂತ ಅವ್ರಿಗೂ ಗೊತ್ತದ. ಯಾಕಂತಂದ್ರೆ ಬಿ ಜೆ ಪಿಯಲ್ಲೇ ಉಪಯೋಗ ಮಾಡಿಕೊಳ್ತಾರೆ ಅಷ್ಟೇ. ಸಿಂಧಿ ಅವ್ರದ್ದು ಏನಾಗಿತ್ತು ಇವತ್ತು, ಏಕನಾಥ್ ಸಿಂಧಿ ಅವ್ರದ್ದು ಮಹಾರಾಷ್ಟ್ರದಲ್ಲ,
ಯಾವುದಾದ್ರೂ ಇವತ್ತು ನಡೆಯುವುದು ಏನಾಗ್ತಾ ಇದೆ. ಅದೇ ಕಾಲಕ್ಕೆ ನಮ್ಮ ನಿತೀಶ್ ಕುಮಾರ್ ಅವ್ರದ್ದು ಈಗ ನಿಧಾನಕ್ಕೆ ಯಾವ ರೀತಿ ಆಗಲಿಕ್ಕಂತದ ಇದನ್ನೆಲ್ಲ ನೀವು ನೋಡಿದಾಗ ಡಿ ಕೆ ಶಿವರ್ ಅಂತ ತಪ್ಪು ಮಾಡಲಿಕ್ಕೆಲ್ಲ. ಯಾಕಂತಂದರೆ ಸ್ವತಃ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಭಾಳಷ್ಟು ಆತ್ಮೀಯ ವ್ಯಕ್ತಿ ಮತ್ತು ಬುದ್ಧಿವಂತರು ಇದ್ದಾರೆ. ಅವ್ರು ಸೇಮ್ ಮಾಡ್ಬೋದು ಅವ್ರ ಮನಸ್ಸಿನಲ್ಲಿ ಇವತ್ತಿಗೂ ಅದ. ಆದರೆ ಈ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸೋಸೋದು ಕಷ್ಟ ಆಗ್ಯದ. ಯಾಕಂದ್ರೆ ನಾಳೆ ಏನೋ ಪಾರ್ಟಿ ಹೊಡ್ಕೊಂಡು ಬೇಡ ನಿಮಗೆ ಕೊಟ್ಟು ಇದನ್ನು ತೊಗೊಂಡು ಮತ್ತೇನೋ ಮಾಡಿದರೆ ಏನು ಮಾಡೋದು. ಜೊತೆಗೆ ಅದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ರಾಷ್ಟ್ರ ಮಟ್ಟದಲ್ಲಿ ಒಂದು ಇಮೇಜ್ ಬಂದಿದೆ ಒ ಬಿ ಸಿ ನಾಯಕ, ಮತ್ತು ಇವರು ಒ ಬಿ ಸಿ ಪರವಾಗಿ ಇವತ್ತು ಮತ ಕೇಳ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಅಂಥ ಪ್ರಸಂಗದಲ್ಲಿ ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದ್ದ ಒಬ್ಬ ನಾಯಕನ ಮುಟ್ಟೋದು ಹೇಗೆ ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕಾಗಿ ಈಗ ಡಿ ಕೆ ಶಿ ಅವರಿಗೆ ಇದು ಗೊತ್ತಲ್ಲ, ಇದು ಗೊತ್ತಿಲ್ಲ ಅಂತಲ್ಲ. ಅವರು ವೆಲ್ ನೌನ್ ಆ್ಯಂಡ್ ವೆಲ್ ಎಜುಕೇಟೆಡ್ ಪರ್ಸನ್ ಟು ಅಂಡರ್ಸ್ಟ್ಯಾಂಡ್ ಆಫ್ ದ ಅದರ್ ಪರ್ಸನ್ಸ್ ದ ಮೈಂಡ್ ಆಫ್ ದಟ್ ವಾಟ್ ವೇರ್ ಗೋಯಿಂಗ್ ಇನ್ ದೇರ್. ಹೀಗಾಗಿ ಅವರಾದರೂ ಸಹಿತ ಇದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ಸಾಲೋ ಆಗೇ ಆಗ್ತಾನೆ ಅಂತ ವಿಶ್ವಾಸ ಮೂಡಲಿಕ್ಕೆ. ಹೀಗಾಗಿ ಇಬ್ಬರು ಈ ಒಂದು 2-3 ದಿನಗಳಲ್ಲಿ ನೋಡಿರಿ ಅವ್ರು ಇಂಟರ್ವ್ಯೂ ಕೊಡೋದು ಮಾಡೋದಾಗಿರ್ಬೋದು, ಒಂದು ಮುಖದಲ್ಲಿ ಆಗಿರ್ಬೋದು. ಮತ್ತು ಅದರಲ್ಲೂ ನೇರವಾಗಿ ಮಾಧ್ಯಮದವ್ರು ಅಟ್ಯಾಕ್ ಮಾಡಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಅವರು. ಏನು ರೀ ಸುಳ್ಸು ಹೇಳ್ತೀರಿ ನೀವು, ನಮ್ಗೆ ಕುಮಾರಸ್ವಾಮಿ ತಂದಿರ್ತಾ ಇದ್ದೀರಿ, ಏನು ನೀವು ಎಂತು ಅಂತೇಳಿ ವಾಸ್ತವಗಳನ್ನು ಮಾತಾಡಿದ್ದಾರೆ. ಕೆಲವೊಮ್ಮೆ ನನಗತ್ತೆ ನಮಗೆ ಇಲ್ಲದೆ ಹೋದ ವಿಷಯಗಳ ಬಗ್ಗೆ ನಾವು ಏನೇನೋ ಹೇಳೋದು, ನಿಮ್ಮ ಅಭಿಪ್ರಾಯ ಹೇಳ್ರಿ ಅಂತ ತಪ್ಪಿಲ್ಲ ಅದ್ರೊಳಗೆ. ಆದರೆ ನಡೆದಾದ ಸತ್ಯದ ಅಂತ ಹೇಳುವಂಥ ಏನು ಒಂದು ವಾತಾವರಣ ಇವತ್ತಿನ ಮೀಡಿಯಾದಲ್ಲಿ ಆಗ್ಲಿಕ್ಕೆ ಅದು ತಪ್ಪು ಅಂತೇಳಿ ಅದಕ್ಕಾಗಿ ಸಿಡಿಬಿಡಿಗೊಂಡಿದ್ದಾರೆ. ಅಂದರೆ ಅವ್ರ ಬಾಡಿ ಲ್ಯಾಂಗ್ವೇಜು ಜೊತೆಗೆ ಅವ್ರ ಭಾಷೆ ಅವೆಲ್ಲ ಅಭ್ಯಾಸ ಮಾಡಿದ್ದಾರೆ. ಇವೆಲ್ಲ 4 ಗೋಡೆಗಳ ಮಧ್ಯೆ ನಡೆಯುತ್ತೆ. ಅವರು ಸ್ವತಃ ಹೇಳ್ತಾರೆ ಇದನ್ನು. ಒಂದು 4 ಗೋಡೆಗಳ ಮಧ್ಯದಲ್ಲಿ ನಮಗೆ ಯಾರಿಗೆ ಗೊತ್ತಾಗಿರ್ತದೆ, ಯಾವ ಮೀಡಿಯಾದಾಗ ಗೊತ್ತಾಗಲಿಕ್ಕೆ ಸಾಧ್ಯದ. ಇವ್ರದ್ದೇನು ಸೆಟಲೈಟ್ ಅದ ಬೆಂಪಿಟ್ಟು ನೋಡುವಂಥದ್ದು, ಅಥವಾ ಅಂಜನಾ ಹಚ್ಚೆ ಅದ್ರ ನೋಡಿ ಏನು ಮಾತಾಡೋದ್ರ ತೊಗೊಳ್ಲಿಕ್ಕೆ ಸಾಧ್ಯತೆಯೋ, ಇವೆಲ್ಲ ಹ್ಯಾಪಥೆಟಿಕಲ್. ಇವರೆಲ್ಲ ಈ ನಮ್ಮ ಮಾಧ್ಯಮದವರು ಸಹ ತಮ್ಮ TRP ಸಲುವಾಗಿ ವ್ಯೂವರ್ ಸಲುವಾಗಿ ಏನೇನೋ ಹೇಳ್ಕೊಳ್ತಾ ಹೋಗಿಬಿಡ್ತಾರೆ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಬೇಕಾಗಿದ್ದು ಈ ಒಂದು ಯೂಟ್ಯೂಬ್ ದುಡ್ಡು ಬೇಕಾಗಿರ್ತದೆ, ಏನು ನೋಡಿ ಕೇಳಿ ದುಡ್ಡು ಗಳಿಸುವಂಥ ವ್ಯವಹಾರ ಮಾಡ್ತಾ ಇರ್ತಾರೆ. ಹೀಗಾಗಿ ಇವರೆಲ್ಲರೂ ಸತ್ಯ ಹೇಳ್ತಾ ಇದ್ದಾರೆ ಅಂತಲ್ಲ, ಇವನು ನಾನು ಸಹಿತ ಅಲ್ಲಿ. ಆದರೆ ಒಂದು ಏನು ಗೆಸ್ಟ್ ಮಾಡಲಿಕ್ಕೆ ಸಾಧ್ಯದಪ್ಪ ಅಂದರೆ ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಹೇಳಿಕೆಗಳು, ಅವುಗಳ ಹಿನ್ನೆಲೆಯಲ್ಲೇ ಅಲ್ಲಿ ಏನು ನಡೆದಿರ್ಬೋದು ನಾವು ಗೆಸ್ ಮಾಡ್ಬೋದು. ಗೆಸ್ ಅದು ಸತ್ಯ ಅಲ್ಲ, ಊಹೆ ಮಾಡಲಿಕ್ಕೆ ಸಾಧ್ಯದ. ಊಹೆ ಸತ್ಯಕ್ಕೆ ಸಮೀಪ ಇರ್ತದೆ, ನಾಟ್ ಫಾರ್ ಅವೇ. ಕಲ್ಪನೆಗಿದೆ ಭಾಳ ದೂರ ಇರೋದಿಲ್ಲ. ಒಂದು ಕಾಲಕ್ಕೆ ಕಲ್ಪನೆ ಇತ್ತು, ಚಂದ್ರಮ್ಮ ಭಾಳ ಸುಂದರ, ಹೆಣ್ಮಕ್ಳಿಗೆ ಹೋಲಿಸಿದ್ರೆ ಭಾಳ ಖುಷಿ ಪಡ್ತಿದ್ರು. ಇವತ್ತು ಚಂದ್ರನ ಮುಖ ಏನಾರು ಹೆಣ್ಮಕ್ಳು ಹೋಲಿಸಿದ್ರೆ ಬೈದು ಬಿಡ್ತಾರೆ ಅವ್ರು. ಏನೋ ನನ್ನ ಮುಖ ದಿಗ್ಗಾತ ತಗ್ಗ ಜಿನ್ನಿ ಐತೆ ಜಿಮ್ಮನ್ ಕೇಳ್ತಾರೆ. ಯಾಕೆ ವಾಸ್ತವ ಅಲ್ಲಿ ಗುಡ್ಡ ಗಿಡ್ಡ ಏನೇನದಾವ, ಹಿಮಾಲಯದ ಪರ್ವತಗಳದಾವ, ನಮ್ಮ ಕನ್ಯಾಕುಮಾರಿ ಪಳ್ಳಗಳಿದಾವೆ, ಅಷ್ಟು ಏರಾಜನ ನನ್ನ ಮಗ ಅದಕ್ಕೆ ಹೇಳ್ತಾರೆ. ಅಂದರೆ ಒಂದು ಕಾಲದ ಸತ್ಯ ಇನ್ನೊಂದು ಕಾಲದ ಮಿಥ್ಯ ಆಗಿ ಹೋಗ್ಬಿಡ್ತದೆ. ಆ ದಿಶೆಯಲ್ಲೇ ಕಾಳಿದಾಸನ ಚಂದ್ರಮುಖಿ ಇವತ್ತೇನಪ್ಪ ಅಂತಂದ್ರೆ ಎಲ್ಲರೂ ನಗುವಂಥ ವಿಷಯ. ಆ ದಿಶೆಯಲ್ಲೇ ಇವತ್ತು ಮೋಸ್ಟ್ ಪ್ರೊಬಬ್ಲಿ ಅವರಲ್ಲಿ ಹೊಂದಾಣಿಕೆ ಆಗ್ಯದ ಅಂತ ಅನ್ನಿಸ್ತದೆ. CM ಪಟ್ಟ ಬಿಟ್ಟುಕೊಟ್ರಂತೆ ನಿಜವಾಗಿಯೂ ಇತಿಹಾಸದಲ್ಲಿ ಗ್ರೇಟಾಗಿ ಉಳಿತಾರೆ. ಮತ್ತು ಇನ್ನೂ ಕೆಲವೊಂದು ಕೆಲಸ ಮಾಡಬೇಕಾಗ್ಯದ ಸಿದ್ದರಾಮಯ್ಯನವರು. ಒಳ್ಳೆ ಕೆಲಸನೂ ಮಾಡಿದ್ದಾರೆ. ರೈತರ 3 ಕಾನೂನು ಹಿಂತಕ್ಕೊಳ್ಳೋದು, ಜೊತೆಗೆ ಬೆಂಬಲ ಬೆಲೆ ಕಾನೂನು ಮಾಡೋದು, ಅದರ ಜೊತೆಗೆ ಮೀಸಲಾತಿ ಯಾರು ಎಷ್ಟೆಷ್ಟು ಇದ್ದಾರೆ ಮೊದಲು ಕೊಡುವಂಥದ್ದು. ಯಾಕಂದ್ರೆ ನಾವು ಜಾತಿ ಅಂತ ಬಿಡೋದಿಲ್ಲ ಇಲ್ಲ ಈ ದೇಶದೊಳಗೆ, ಭಾಳ ಕಡಿಮೆ ರೀ, ರೇರೆಸ್ಟ್ ಆಫ್ ದ ರೇರ್. ಜಾತಿ ಬಿಟ್ಟು ಹೊರಬಿಡೋರು, ಸಮಾಜ ಹೆಸರಲ್ಲೇ, ಧರ್ಮದ ಹೆಸರಲ್ಲೇ, ಮತ್ತೊಂದು ಹೆಸರಲ್ಲೇ ನಾವು ಜಾತಿನ ಮಾಡ್ತಾ ಇರ್ತೀವಿ. ಅಂದಾಗ ಮೀಸಲಾತಿ ತೆಗೆದು ಹಾಕಪ್ಪ ಅಂತ ಪ್ರಶ್ನೆ ಇಲ್ಲ. ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದ ಅಷ್ಟು ಮೀಸಲಾತಿ ಕೊಟ್ಟು ಬಿಟ್ಟರು ಅಂದ್ರೆ ಅಲ್ಲಿ ಅವ್ರು ಏನು ಮಾಡ್ಕೊಳ್ತಾರೆ. ಇದು ಮೆರಿಟು ಅದು ಇದು ಅಂತೇಳಿ ಒಂದಿಷ್ಟು ಜನರಿಗೆ ಒಂದಿಷ್ಟು ಕೊಟ್ಟಂಗೆ ಮಾಡಿ ಇನ್ನೊಂದು ಜನರಿಗೆ ಅದನ್ನು ಒಳ ಹಾದಿ ಮಾಡಿಕೊಳ್ಳುವಂಥದ್ದು. ಆರ್ಥಿಕವಾಗಿ ಹಿಂದುಳಿದಾರೆ 10% ಅನ್ನೋದು, ಅದೆಲ್ಲಕ್ಕಿಂತ ಯಾರು ಎಷ್ಟು ಅದಾರು ಕೊಟ್ಬಿಡ್ರಿ ಅನ್ನುವಂಥದ್ದು ಏನದಲ್ಲ, ಅದು ಸಿದ್ದರಾಮಯ್ಯನ ಸಾಧ್ಯ. ಮತ್ತು ಉದ್ಯೋಗ ಸೃಷ್ಟಿ ಮಾಡೋದಾಗ ನಮ್ಮಲ್ಲಿರೋ ಒಂದು ಕ್ಷೇತ್ರ ಅಗ್ರಿಕಲ್ಚರ್, ಒಕ್ಕಲ್ತನ ಮತ್ತು ಒಕ್ಕಲ್ತನ ಆಧಾರಿತ ಉದ್ಯೋಗಗಳು. ಒಕ್ಕಲ್ತನಕ್ಕೆ ನೀವು ಮಾರ್ಕೆಟ್ ಡೆಲಿವರಿ ಕೊಡೋದಿಲ್ಲ, ಪ್ರತಿ ಗ್ರಾಮದಲ್ಲೂ ಗೋಡೌನ್ ಕಟ್ಟಿಸ್ಕೊಡೋದಿಲ್ಲ, ಅವ್ರು ನೀರಾವರಿ ಮಾಡಿಕೊಡೋದಿಲ್ಲ, ಅವರು ಬೆಳೆಗೆ ಬೆಲೆ ಕೊಡಿಸ್ಕೊಡೋದಿಲ್ಲ. ಅಲ್ಲಿವರೆಗೆ ನಾವು ಹಿಂಗೆ ಬಡತನದಾಗ ಹೋದ್ರಿ ಬರೀ ಮಾತಾಡೋದ್ರೆ. ಇವತ್ತೇನಾದ್ರು ಚೈನಾ ಗೆದ್ದಿದ್ರೆ ಅಲ್ಲಿ ಚೈನಾ ಅದೆಲ್ಲ ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಷನ್ ಮಾಡಿಬಿಟ್ಟಿದ್ದಾರೆ ಅವರು. ಹೈಯರ್ ಎಜುಕೇಷನ್ ಫ್ರೀ, ಆರೋಗ್ಯ ಫ್ರೀ. ಹೀಗಾಗಿ ಯಾವ ಸಿಸ್ಟಮ್ ಇದ್ರಿ ಏನ್ರಿ, ಕಮ್ಯುನಿಸ್ಟ್ ಸಿಸ್ಟಮ್ ಇರಲಿ, ಮತ್ತಾವುದು ಪ್ರಜಾಪ್ರಭುತ್ವ ಸಿಸ್ಟಮ್ ಇರಲಿ, ಬಡವಾಸಾಹಿ ಸಿಸ್ಟಮ್ ಇರಲಿ, ಅದು ಬೇರೆ. ಎಲ್ಲರೂ ಕಲಿತು ಸಿಗ್ತದೆ, ಶಾಣರಾಗ್ತಾರೆ. ಈಗ ನಾನು ಒಂದಿಷ್ಟು 4 ಅಕ್ಷರ ಕಲ್ತಿದ್ದೀನಿ, ನನಗೆ ಮೋಸ ಮಾಡೋಕ್ಕೆ ಬಂದ್ರೆ ಗೊತ್ತಾಗ್ತದೆ ನನಗೆ. ಮತ್ತು ನಾನು ಹಾದಿಯನ್ನು ಹುಡುಕ್ತಾ ಇರ್ತೀನಿ, ನನ್ನ ಬದುಕು ಹಾದಿಯನ್ನು ಹುಡುಕ್ತಾ ಇರ್ತೀನಿ. ಅಲ್ಲಿ ಪಾಸಿಟಿವ್ ನೆಕ್ಸ್ಟ್ ಹೆಚ್ಚಾಗ್ತದೆ. ಇವತ್ತು ಅದಕ್ಕಾಗಿ ಚೈನಾ ಇದ್ದಿದ್ದು ವಿಶ್ವದ ಬಲಿಷ್ಠ ಅಮೆರಿಕ ಆಗಿದೆ, ರಷ್ಯಾ ಹೊಡೆದು ನಿಲ್ತಾ ಇದೆ. ಮತ್ತು ಇನ್ನೊಂದು ನೆನಪಿಲ್ಲ ನಮಗೆಲ್ಲರಿಗೂ, ಚೈನಾದ ಕಮ್ಯುನಿಸಮ್ ಟೀಕಾ ಮಾಡಿರಿ ಏನು ತಪ್ಪಿಲ್ಲ, ಅಸಮಾನತೆ ಬಗ್ಗೆ ಟೀಕಾ ಮಾಡಿರಿ. ಅಲ್ಲ ಸಮಾನ ಇಲ್ಲಪ್ಪ ಅಲ್ಲಿ ಅಸಮಾನತೆ ಅಂತಂದ್ರೆ ಬೇಡ, ಸಮಾನತೆ ಏನೋ ಅಂತ ಬೈರಿ, ಕ್ರೂರದಂತಂದ್ರೆ ಏನು ತಪ್ಪಿಲ್ಲ.
ಆದ್ರೆ ಇವತ್ತು ಹೇಳಬೇಕಾಗಿದ್ದೇನಪ್ಪ ಅಂದರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವ ಅಗ್ರಿಕಲ್ಚರ್ ನಡೆದಿದ್ದಾರೆ ಅದ್ರ ಜೊತೆ ಟೆಕ್ನಾಲಜಿ ಬೆಳೆಸ್ಕೊಳ್ತಾ ಇದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ರಿಚ್ ಅದ, ನೀರಾವರಿನ ಮಾಡಿದ್ರು ಅದನ್ನು ಮಾಡಿದರು. ಇವತ್ತು ಅಮೇರಿಕಾಗಿಂದಲೂ ಪ್ರತಿ ವರ್ಷ $1 ಟ್ರಿಲಿಯನ್ ಲಾಭ ಮಾಡ್ಕೊಳಿಕತ್ತದ. ಇದು ವಾಸ್ತವ. ಇದನ್ನು ಇವತ್ತು ನಾವೆಲ್ಲ ತಿಳ್ಕೊಬೇಕಾಗಿಲ್ಲ. ಆ ಹಿನ್ನೆಲೆಯಲ್ಲೇ ನಮ್ಮ ಸಿದ್ದರಾಮಯ್ಯನವರಾಯ್ತು ಮತ್ತು ನಮ್ಮ DK ಅವರಾಯ್ತು, ಅದಕ್ಕಿಂತ ಮುಖ್ಯ ರಾಹುಲ್ ಗಾಂಧಿ ಅನ್ನೋದು ಭಾಳ ವಿಶ್ವಾಸ ಎಲ್ಲರಿಗೂ ಇವತ್ತು ಮೂಡ್ತಾ ಇದೆ. ಯಾಕೆ ಜನನಾಯಕವಾಗಿ ಬೆಳೀತಾ ಇದ್ದಾರೆ. ಅವರು ಸಹಿತ ಇದನ್ನು ಸೀರಿಯಸ್ ತೊಗೊಂಡು ಮತ್ತು ಅದಕ್ಕೆ ಸಿದ್ದರಾಮಯ್ಯ ಏನು ಇಳಿಸೋ ಅವಶ್ಯಕತೆ ಇಲ್ಲ. 2 ವರ್ಷ ತೆಗೆದು ಹಾಕಿಬಿಟ್ಟು ತಾನು ಹೋಗ್ತಾರೆ. ಅವರು DK ಅವ್ರಿಗೆ ಅವಕಾಶ ಮಾಡಿಕೊಡುವಂಥ ಮೋಸ್ಟ್ ಪ್ರಯತ್ನ ಆಗಿರ್ಬೋದು ಅಂತ ಅನ್ನಿಸ್ತದೆ. ಗೆಸ್ ಹಂಗೆ ಅನ್ನಿಸ್ತದೆ. ಯಾಕಂದ್ರೆ DK ಅವ್ರ ಮೇಲೆ ಪ್ರೀತಿ ಹೈಕ್ ಮಾಡೋದು ಭಾಳ ಅದ. ಮುಖ್ಯವಾಗಿ ಅದರಲ್ಲೂ ಸೋನಿಯಾ ಗಾಂಧಿ ಅವರು ಒಂದು ರೀತಿ ಮಗನನ್ನು ನೋಡಿದಂಗೆ ನೋಡ್ತಾರಂತ ಒಂದು ಸುದ್ದಿಗಳಿದ್ದ. ಸತ್ಯ ಸುಳ್ಳು ಅದಕ್ಕೆ ಅವ್ರಿಗೆ ಬಿಟ್ಟಂಥ ವಿಷಯ ನಾನು ಕೇಳಿದ್ದು, ಕೆಲವೊಂದಿಷ್ಟು ಅನುಭವಿಸಿದ್ದು ನೆಲಗಟ್ಟಿನಲ್ಲಿ ಮಾತಾಡಿದ್ದೀನಿ. ಹೀಗಾಗಿ ಇದು ಶಾಂತ ಆಗ್ತದೆ ಮತ್ತು ಕೆಲಸಗಳು ಆಗಬೇಕಾಗ್ಯದ. ಕೆಲಸಗಳಿಗೆ ಹೇಳಿದ್ದು ಮಾಡಿದ್ರೆ 2027 ಮತ್ತು ಕಾಂಗ್ರೆಸ್ಸನ್ನು ನಿಶ್ಚಿತನ ಅದರಲ್ಲಿ 2 ಮಾತಿಲ್ಲ. ಆದರೆ ಹೇಳಿದ್ಮೇಲೆ ರೈತರ ಮಾರ್ಕೆಟ್ ಕೊಡೋದು, ಎಲ್ಲರಿಗೂ ಫ್ರೀ ಶಿಕ್ಷಣ ಕೊಡೋದು, ನಮಗೆಲ್ಲರಿಗೂ ಫ್ರೀ ಬೇಕಾಗಿಲ್ಲ. ಫ್ರೀ ಶಿಕ್ಷಣ ಮತ್ತು ಫ್ರೀ ಆರೋಗ್ಯ ಕೊಟ್ಟರೆ 2028 ಸರಳ ಗೆಲ್ತಾರೆ ಇವರು. DK ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅನ್ನೋದು ರಾಜಕೀಯ ತಜ್ಞರ ಅಭಿಪ್ರಾಯ. ನೀವು ಏನಂತೀರಿ ಇದಕ್ಕೆ? ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನೀವು ಹೆಚ್ಚು ಹೆಚ್ಚು ಸತ್ಯದ ಕೈಗೊಂಡು ವಂದನೆ.